Hello, my dear students. Welcome back to Wagmi Commerce Classes. ನಾನು ನಿಮ್ಮ ಪವನ್ ಸರ್. ಇಂದು ನಮ್ಮ ಚರ್ಚೆ ವಿಷಯ ಬಿಕಾಮ್ 3ನೇ ಸೆಮಿಸ್ಟರ್ ನ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಸಬ್ಜೆಕ್ಟ್ ನ ವರ್ಕಿಂಗ್ ಕ್ಯಾಪಿಟಲ್ ಚಾಪ್ಟರ್ ನ ಮೊದಲನೇ ಲೆಕ್ಕ 15 ಮಾರ್ಕ್ಸ್ ಕೇಳಿದಂತ ಲೆಕ್ಕ ಇದು ನಿಮ್ಮ ಸೀನಿಯರ್ಸ್ ಗಳಿಗೆ. ಓಕೆ, 2025 KUD 15 ಮಾರ್ಕ್ಸ್ RNEP. RNEP ಅಂದ್ರೆ ರಿವೈಸ್ಡ್ NEP ಅಂದ್ರೆ ನಿಮ್ಮ ಇಮಿಡಿಯೇಟ್ ಸೀನಿಯರ್ಸ್ ಅಂದ್ರೆ ನಿಮ್ ಸೀನಿಯರ್ಸ್ ಕೇಳಿದಂತ ಕ್ವಶನ್ ಇದು. ಎ ಕ್ಲೈಂಟ್ ಈಸ್ ಸೀಕಿಂಗ್ ಯುವರ್ ಅಡ್ವೈಸ್ ಅಂದ್ರೆ ಇಲ್ಲಿ ಒಬ್ಬ ವ್ಯಾಪಾರಸ್ಥ ಇದ್ದಾನ್ರಿ. ಆ ವ್ಯಾಪಾರಸ್ಥ ನೀವೊಬ್ಬ ಅಕೌಂಟೆಂಟ್ ಅಥವಾ ನೀವೊಬ್ಬ ಅಕೌಂಟೆಂಟ್ ಆಗಿ ನಿಮಗ್ ಕೇಳ್ತಾ ಇದ್ದ ನಾನು ಯುವರ್ ಅಡ್ವೈಸ್, ನೀವು ಅವ್ರಿಗೆ ಗೈಡ್ ಮಾಡ್ಬೇಕಿಲ್ಲಿ ಅಬೌಟ್ ಆವರೇಜ್ ವರ್ಕಿಂಗ್ ಕ್ಯಾಪಿಟಲ್ ರಿಕ್ವೈರ್ಮೆಂಟ್. ಎಷ್ಟು ವರ್ಕಿಂಗ್ ಕ್ಯಾಪಿಟಲ್ ರಿಕ್ವೈರ್ಮೆಂಟ್ ಆಗುತ್ತೆ ಅಂತ ನಿಮಗ್ ಕೇಳ್ತಾ ಇದ್ದ ನಾನು ಒಬ್ಬ ವ್ಯಾಪಾರಸ್ಥ. ಇನ್ ದ ಫಸ್ಟ್ ಟ್ರೇಡಿಂಗ್ add 10% ಆಫ್ ಪ್ರೊವಿಷನ್ ಫಾರ್ ಕಾಂಟಿಂಜೆನ್ಸೀಸ್ ಅಂದ್ರೆ 10% ಆಫ್ ಕಾಂಟಿಂಜೆನ್ಸೀಸ್ ಅನ್ನ ಅಪ್ಲೈ ಮಾಡಿ ಎಷ್ಟು ಕ್ಯಾಪಿಟಲ್ ಬೇಕಾಗತ್ತೆ ಅನ್ನೋದನ್ನ ನೀವು ಇಲ್ಲಿ ತಿಳಿಸ್ಬೇಕು ಅವನ್ಗೆ. ಇವೆಲ್ಲ ಬಂದಂತ ಆನ್ಸರ್ ನ ಕಂಡಿಡಿದು ಅವ್ನಿಗೆ ಎಷ್ಟು ಬರುತ್ತೆ ಅಂತ ಹೇಳ್ಬೇಕ್ರಿ ಇಲ್ಲಿ. ಓಕೆ, ಒಂದೇದು ಎಲಿಮೆಂಟ್ಸ್ ಆಫ್ ಕಾಸ್ಟ್ ಅಂದ್ರೆ ಯಾವ್ಯಾವ್ದು ಬಂದದ ಇಲ್ಲಿ. ಒಂದೇದು ರಾ ಮೆಟೀರಿಯಲ್ಸ್ 80 rupees ಪರ್ ಯೂನಿಟ್ ಅದ. 80 ರೂಪಾಯಿಗೆ 1 ಯೂನಿಟ್ ಬೇಕಾಗ್ತೈತ್ರಿ ರಾ ಮೆಟೀರಿಯಲ್. ಎರಡನೇದು ಡೈರೆಕ್ಟ್ ಲೇಬರ್ 30 ರೂಪಾಯಿ ಬೇಕಾಗ್ತದ. ಅದೇ ರೀತಿ ಓವರ್ ಹೆಡ್ ಅಂದ್ರೆ ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್ ಅಂತ ಕರಿತೀವಿ ಅಥವಾ ಅದರ್ ಎಕ್ಸ್ಪೆನ್ಸಸ್ ಅಂತ ಕರಿತೀವಿ. ಆ ಅದರ್ ಎಕ್ಸ್ಪೆನ್ಸ್ 60 ರೂಪಾಯಿ ಇದೆ. ಸೊ 80 ರೂಪಾಯಿ ರಾ ಮೆಟೀರಿಯಲ್, 30 ರೂಪಾಯಿ ಲೇಬರ್ ಖರ್ಚು, 60 ರೂಪಾಯಿ ಇತರೆ ಖರ್ಚು ಅಂತ ಸೇರಿ ಒಟ್ಟು 170 ರೂಪಾಯಿ ನಮ್ಗೆ ಒಟ್ಟು ಖರ್ಚು ಬೀಳುತ್ತೆ ಆ ಒಂದು ಪ್ರಾಡಕ್ಟ್ ಅನ್ನ ಮ್ಯಾನುಫ್ಯಾಕ್ಚರ್ ಮಾಡಕ್ಕೆ. ಫಾರ್ ಎಕ್ಸಾಂಪಲ್ ಒಂದು ಕ್ಯಾಲ್ಕುಲೇಟರ್ ಅನ್ಕೋಬಹುದು ನಾವು. ಆ ಒಂದು ಕ್ಯಾಲ್ಕುಲೇಟರ್ ರೆಡಿ ಮಾಡಕ್ಕೆ 80 ರೂಪಾಯಿ ರಾ ಮೆಟೀರಿಯಲ್ ಖರ್ಚಾಗತ್ತೆ. ಆ ರೆಡಿ ಮಾಡಕ್ಕೆ ಡೈರೆಕ್ಟ್ ಲೇಬರ್ 30 ರೂಪಾಯಿ ಖರ್ಚಾಗತ್ರಿ. ಓವರ್ ಹೆಡ್ಸ್ 60 ರೂಪಾಯಿ ಖರ್ಚಾಗುತ್ತೆ. ಎಲ್ಲ ಸೇರಿದ್ರೆ 170 ರೂಪಾಯಿ ಒಂದು ಕ್ಯಾಲ್ಕುಲೇಟರ್ ರೆಡಿ ಮಾಡಕ್ ನಮ್ಗೆ ಬೇಕ್ರಿ. ಸೊ ಆಮೇಲೆ ಪ್ರಾಫಿಟ್ ಅಂತ 30 ರೂಪಾಯಿ ಹಾಕಿ ಆ ಕ್ಯಾಲ್ಕುಲೇಟರ್ನ 200 ರೂಪಾಯಿ ಒಂದು ಮಾರ್ತೀವಿ. ಓಕೆ, ಸೆಲ್ಲಿಂಗ್ ಪ್ರೈಸ್ ಪ್ರಾಫಿಟ್ 30 ರೂಪಾಯಿ, ಟೋಟಲ್ ಕಾಸ್ಟ್ 170 ರೂಪಾಯಿ. ದ ಫರ್ದರ್ ಫಾಲೋವಿಂಗ್ ಇನ್ಫಾರ್ಮೇಶನ್ ಅವೈಲೇಬಲ್. ಅದಷ್ಟೇ ಅಲ್ಲದೆ ಮತ್ತೆ ಏನೇನು ಇನ್ಫಾರ್ಮೇಶನ್ ಕೊಟ್ಟಾರ ನೋಡ್ರಿ ಇಲ್ಲಿ. ರಾ ಮೆಟೀರಿಯಲ್ಸ್ ಆರ್ ಇನ್ ಸ್ಟಾಕ್ 1 ಮಂತ್ ಅಂತದೆ. 1 ಮಂತ್ ಅಂದ್ರೆ ಕನ್ವರ್ಷನ್ ಪೀರಿಯಡ್ ಇರುತ್ತೆ. ಈ 1 ಮಂತ್ ಅನ್ನೋದು ಕನ್ವರ್ಷನ್ ಪೀರಿಯಡ್ ಅಂದ್ರೆ ರಾ ಮೆಟೀರಿಯಲ್ ಅನ್ನ ರೆಡಿ ಗೂಡ್ಸ್ ಆಗಿ ಮಾಡೋದಕ್ಕೆ 1 ಮಂತ್ ಬೇಕಾಗಿತ್ತು ಇಲ್ಲಿ. ನೆಕ್ಸ್ಟ್ ಕ್ರೆಡಿಟ್ ಅಲೌಡ್ ಬೈ ಸಪ್ಲೈಯರ್ಸ್ ಇನ್ ದ ಸೆನ್ಸ್ ನಮಗೆ ಅಥವಾ ಈ ಒಂದು ಬಿಸ್ನೆಸ್ ದವ್ರಿಗೆ ಅವ್ರಿಗೆ ಸಪ್ಲೈಯರ್ಸ್ ಅಂದ್ರೆ ರಾ ಮೆಟೀರಿಯಲ್ಸ್ ಸಪ್ಲೈ ಮಾಡೋರು ಎಷ್ಟು ಅವಧಿ ಕೊಡ್ತಾರಂತ್ರಿ? 1 ಮಂತ್ ಅವಧಿ ಕೊಡ್ತಾರಂತ್ರಿ. ಫಾರ್ ಎಕ್ಸಾಂಪಲ್ ಈ ತಿಂಗಳ 20ನೇ ತಾರೀಕಿಗೆ ರಾ ಮೆಟೀರಿಯಲ್ಸ್ ಕಳಿಸ್ಕೊಟ್ರೆ ಮುಂದಿನ ತಿಂಗಳ 20ನೇ ತಾರೀಕು ಒಳಗೆ ಅವ್ರಿಗೆ ದುಡ್ಡು ನಾವು ಪೇ ಮಾಡ್ಬೇಕ್ರಿ. 1 ಮಂತ್ ಅವಧಿ ಇರ್ತೈತಿ. ಸೊ 1 ಮಂತ್ ಟೈಮ್. ಸೊ ಕ್ರೆಡಿಟ್ ಅಲೌಡ್ ಬೈ ಸಪ್ಲೈಯರ್ಸ್ 1 ಮಂತ್ ಇದೆ. ನೆಕ್ಸ್ಟ್ ಲ್ಯಾಗ್ ಇನ್ ಪೇಮೆಂಟ್ ಆಫ್ ವೇಜಸ್ 2 ವೀಕ್ಸ್ ಇದೆ. ಸೊ ವೀಕ್ಸ್ ಅನ್ನ ಅಂಡರ್ಲೈನ್ ಮಾಡ್ಕೋಬೇಕು ಇಲ್ಲಿ. ವೀಕ್ಸ್ ಇನ್ ದ ಸೆನ್ಸ್ 2 ವಾರಗಳು ಅವಧಿ ಇದೆ. ಸೊ ಒಂದು ವರ್ಷಕ್ಕೆ ಸಾಮಾನ್ಯವಾಗಿ 52 ವಾರಗಳು ಬರ್ತಾವ್ರಿ. ಒಂದು ವರ್ಷಕ್ಕೆ 365 ದಿನ, ಒಂದು ವಾರಕ್ಕೆ 7 ದಿನ. ಸೊ 365 ಡೇಸ್ ಡಿವೈಡೆಡ್ ಬೈ 7 ಡೇಸ್ ಮಾಡಿದ್ರೆ 52.14 ವೀಕ್ಸ್ ಬರುತ್ತೆ ಒಂದು ವರ್ಷಕ್ಕೆ. 52.14 ವೀಕ್ಸ್ ಅಂದ್ರೆ ಹೆಚ್ಚು ಕಡಿಮೆ 52 ವೀಕ್ಸ್ ಅನ್ಬೋದ್ರಿ ನಾವು. 52 ವೀಕ್ಸ್. ಸೊ 2 ವೀಕ್ಸ್ ಡಿವೈಡೆಡ್ ಬೈ 52 ವೀಕ್ಸ್ ಮಾಡ್ಕೋಬೇಕಿಲ್ಲ. ಸೊ ಆಮೇಲೆ ಲ್ಯಾಗ್ ಇನ್ ಪೇಮೆಂಟ್ ಆಫ್ ಓವರ್ ಹೆಡ್ ಆಗಿ 1 ಮಂತ್ ನಮ್ಗೆ ಟೈಮ್ ಇದೆ. ಅದೇ ರೀತಿ ಮೆಟೀರಿಯಲ್ಸ್ ಆರ್ ಇನ್ ಪ್ರಾಸೆಸ್ ಆನ್ ಇನ್ ಅವರೇಜ್ 1 ಮಂತ್ ಅಂದ್ರೆ ಮೆಟೀರಿಯಲ್ಸ್ ಆರ್ ಇನ್ ಪ್ರಾಸೆಸ್ ಅಂದ್ರೆ ರಾ ಮೆಟೀರಿಯಲ್ ಅಥವಾ ಕಚ್ಚಾ ವಸ್ತುಗಳು ಸಿದ್ಧ ವಸ್ತುಗಳಾಗಿ ರೆಡಿ ಆಗಕ್ಕೆ ನಮಗೆ 1 ಮಂತ್ ಟೈಮ್ ತಗೋತೈತಂತ್ರಿ. ಇಟ್ ಟೇಕ್ಸ್ 1 ಮಂತ್ ಟು ಕನ್ವರ್ಟ್ ರಾ ಮೆಟೀರಿಯಲ್ಸ್ ಇಂಟು ಫಿನಿಶ್ಡ್ ಪ್ರಾಡಕ್ಟ್. ಅಂದ್ರೆ ರಾ ಮೆಟೀರಿಯಲ್ ನ ರೆಡಿ ಗೂಡ್ಸ್ ಆಗಿ ರೆಡಿ ಮಾಡೋಕೆ 1 ಮಂತ್ ತಗೊಳ್ತೈತ್ರಿ ಇಲ್ಲಿ. ಸೊ ಪ್ರೊಸೆಸ್ ಅಂದ್ರೆ ವರ್ಕ್ ಇನ್ ಪ್ರೋಗ್ರೆಸ್ ನಂಗಿದೆ WIP. ಸೊ WIP ವರ್ಕ್ ಇನ್ ಪ್ರೋಗ್ರೆಸ್. ನೆಕ್ಸ್ಟ್ ಫಿನಿಶ್ಡ್ ಗೂಡ್ಸ್ ಇನ್ ಸ್ಟಾಕ್ 2 ಮಂತ್ಸ್. ಫಿನಿಶ್ಡ್ ಗೂಡ್ಸ್ 2 ಮಂತ್ಸ್ ಅವಧಿ ತಗೋತೈತಿ. ನೆಕ್ಸ್ಟ್
ಕ್ಯಾಶ್ ಇನ್ ಹ್ಯಾಂಡ್ ಟು ಬಿ ಎಕ್ಸ್ಪೆಕ್ಟೆಡ್ ಟು ಬಿ 25,000 ಇದೆ. ಸೊ 25,000 ರೂಪಾಯಿ ಐತ್ರಿ. ಸೊ ಯು ಆರ್ ರಿಕ್ವೈರ್ಡ್ ಟು ಪ್ರಿಪೇರ್ ಅ ಸ್ಟೇಟ್ಮೆಂಟ್ ಶೋಯಿಂಗ್ ವರ್ಕಿಂಗ್ ಕ್ಯಾಪಿಟಲ್ ನೀಡ್ಸ್ ಟು ಫೈನಾನ್ಸ್ ಲೆವೆಲ್ ಆಫ್ ಆಕ್ಟಿವಿಟಿ 1,04,000 ಯೂನಿಟ್ಸ್. ಅಂದ್ರೆ 1,04,000 ಯೂನಿಟ್ಸ್ ಅನ್ನ ಒಂದು ವರ್ಷಕ್ಕೆ ಪ್ರೊಡಕ್ಷನ್ ಮಾಡ್ತೇವಂತ್ರಿ. ಇದೆ ಒಂದ್ ವರ್ಷಕ್ಕೆ 1,04,000 ಯೂನಿಟ್ ಪ್ರೊಡಕ್ಷನ್ ಆಗ್ತಾವಂತ. ಅದನ್ನ ಅದ್ರ ಬೇಸ್ ಮೇಲೆ ಮಾಡ್ಬೇಕು ನಾವು ಲೆಕ್ಕಾಗಿ. ಸೊ ಈಗ ಇಲ್ಲಿ ನೋಡ್ರಿ, ಒಂದೇದು ರಾ ಮೆಟೀರಿಯಲ್ಸ್ ಫಾರ್ಮೆಟ್ ಅಲ್ಲಿ ಹೇಳಿರೋ ಪ್ರಕಾರ ಒಂದೇದು ನಂಬರ್ ಆಫ್ ಯೂನಿಟ್ ಪ್ರೊಡ್ಯೂಸ್ಡ್ ಎಷ್ಟಾದ್ರೆ ನಂಬರ್ ಆಫ್ ಯೂನಿಟ್ ಪ್ರೊಡ್ಯೂಸ್ಡ್ 1,04,000 ಯೂನಿಟ್ಸ್. ಸೊ 1,04,000 ಯೂನಿಟ್ಸ್ ಇಂಟು ರಾ ಮೆಟೀರಿಯಲ್ ರೇಟ್ ಎಷ್ಟಾದ್ರೆ 80 rupees. ರಾ ಮೆಟೀರಿಯಲ್ಸ್ ರೇಟ್ 80 rupees. 80 ಇಂಟು ಕನ್ವರ್ಷನ್ ಪೀರಿಯಡ್ ಎಷ್ಟಾದ್ರಿ ರಾ ಮೆಟೀರಿಯಲ್ಸ್ 1 month. 1 month divided by 12 month. 1,04,000 units into 80 rupees into 1 divided by 12. 6,93,333. 6,93,333.33 ಬರ್ತದ್ರಿ. ನೆಕ್ಸ್ಟ್ ಬಿ ವರ್ಕ್ ಇನ್ ಪ್ರೋಗ್ರೆಸ್. ವರ್ಕ್ ಇನ್ ಪ್ರೋಗ್ರೆಸ್ WIP ಅಂತ ಕರಿತೀರಿ. ಸೊ 1,04,000 ಯೂನಿಟ್ಸ್ ರುಪೀಸ್. ಇದೆಷ್ಟು ಹೋಗ್ಬೇಕ್ರಿ 170 rupees ನ ಕನ್ಸಿಡರ್ ಮಾಡ್ಬೇಕ್ರಿ ಇಲ್ಲಿ. ಯಾಕಂದ್ರೆ ರಾ ಮೆಟೀರಿಯಲ್ಸ್ ಜೊತೆ ಡೈರೆಕ್ಟ್ ಲೇಬರ್ ಖರ್ಚಾಗಿರ್ತೈತಿ. ಸೊ ಆಮೇಲೆ ಓವರ್ ಹೆಡ್ಸ್ ಖರ್ಚಾಗಿರ್ತೈತಿ. ಎಲ್ಲ ಸೇರಿದ್ರೆ 170 rupees. ಸೊ ಇಲ್ಲಿ 170 rupees ಟೋಟಲ್ ಕಾಸ್ಟ್ ಅನ್ನ ಹಚ್ಬೇಕ್ರಿ. ಇದನ್ನ ಕನ್ಸಿಡರ್ ಮಾಡ್ರಿ 170 ನ. ಸೊ 170 ಇಂಟು ಸೊ ಕನ್ವರ್ಷನ್ ಅಂತ WIP 1 month ಡಿವೈಡೆಡ್ ಬೈ 12 month ಮಾಡಿದ್ರೆ 1,04,000 units into 170 into 1 divided by 12 month. 14,73,333. So 14,73,333 rupees ಬಂತ್ರಿ. ನೆಕ್ಸ್ಟ್ C finished goods. Finished goods, so 1,04,000 units into again 170 into finished goods ಎಷ್ಟಾದ್ರೆ ಇಲ್ಲಿ. ಸೊ ಕ್ರೆಡಿಟ್ ಆಫ್ ಸಪ್ಲೈಯರ್ 2 months ಅದ. 2 months 2m divided by 12m. 2m ಅಂದ್ರೆ 2 months divided by 12 months. ಸೊ ಮಾಡಿದ್ರೆ 1,04,000 units into 170 into 2 divided by 12 months. So 29,46,000. 29,46,667. 29,46,667 ರೂಪಾಯಿ. ಸೊ ಇದನ್ನ ಟೋಟಲ್ ಮಾಡಿದ್ರೆ 6,93,333 plus 14,73,333 29,46,667. So 51,13,333. ಎರಡನೇ ತೋರೀಗ sundry debtors or customers. sundry debtors ಇಲ್ಲ ಡ್ಯಾಶ್. ನೆಕ್ಸ್ಟ್ ಮೂರನೇದು ಪ್ರೀಪೇಡ್ ಎಕ್ಸ್ಪೆನ್ಸಸ್ ಇಲ್ಲ ಡ್ಯಾಶ್. ನೆಕ್ಸ್ಟ್ ನಾಲ್ಕನೇದು ಕ್ಯಾಶ್ ಆರ್ ಬ್ಯಾಂಕ್ ಬ್ಯಾಲೆನ್ಸ್. ಕ್ಯಾಶ್ ಆರ್ ಬ್ಯಾಂಕ್ ಬ್ಯಾಲೆನ್ಸ್. ಕ್ಯಾಶ್ ಇನ್ ಹ್ಯಾಂಡ್ ಎಕ್ಸ್ಪೆಕ್ಟೆಡ್ ಟು ಬಿ
ಇನ್ ಹ್ಯಾಂಡ್ ಟು ಬಿ 25,000. ಸೊ 25,000 ಇದೆ. ಸೊ ಎರಡೋದೆಲ್ಲ ಕೂಡಿಸ್ರಿ 51 lakh 13,333 plus 25,000. So 51 lakh 38,333. Therefore total current assets ಅಂದ್ರೆ ಇಷ್ಟೇ ಇರಲಿ. ರಾ ಮೆಟೀರಿಯಲ್ಸ್ ಹೆಂಗೆ ಕರಿತೀವಿ? ನಂಬರ್ ಆಫ್ ಯೂನಿಟ್ ಪ್ರೊಡ್ಯೂಸ್ಡ್ ಇಂಟು ರಾ ಮೆಟೀರಿಯಲ್ ಪರ್ ಯೂನಿಟ್ ತಗೋಬೇಕ್ರಿ 80 ರೂಪಾಯಿ ಇಂಟು 1 month ಡಿವೈಡ್ ಬೈ 12 month. 1 month ಎಲ್ಲಿ ಕೊಟ್ಟಿದ್ದಾರೆ? ಇಲ್ಲಿ ಕೊಟ್ಟಿದ್ದಾರೆ. ರಾ ಮೆಟೀರಿಯಲ್ಸ್ ಆರ್ ಇನ್ ಸ್ಟಾಕ್ 1 month. ಸೊ 1 month ಡಿವೈಡ್ ಬೈ 12 month ಅಂದ್ರೆ 6,93,333. ನೆಕ್ಸ್ಟ್ ವರ್ಕ್ ಇನ್ ಪ್ರೋಗ್ರೆಸ್ ಇಲ್ಲಿ 1,04,000 ಯೂನಿಟ್ಸ್ ಇದೆ ಇಂಟು 170 ಹೆಂಗ್ ಬಂತ್ರಿ? ಟೋಟಲ್ ಕಾಸ್ಟ್ ತಗೋಬೇಕ್ರಿ. ಇಲ್ಲಿ ಟೋಟಲ್ ಕಾಸ್ಟ್ 1 ಡಿವೈಡ್ ಬೈ 12 month. ಸೊ 14,73,333 ಮಂತ್. ನೆಕ್ಸ್ಟ್ ಫಿನಿಶ್ಡ್ ಗೂಡ್ಸ್ ಏನದ? ಸೇಮ್ 1,04,000 ಯೂನಿಟ್ಸ್ ಇಂಟು ಟೋಟಲ್ ಕಾಸ್ಟ್ ತಗೋಬೇಕ್ರಿ 170. 2 month ಡಿವೈಡ್ ಬೈ 12 month ಮಾಡಿದ್ರೆ 29,46,000 ಸಮಥಿಂಗ್ ಬಂತ. ಸೊ ಮೂರು ಕೂಡಿಸ್ಬಿಟ್ರೆ 51,13,333 ಬಂತ್ರಿ. ಆಮೇಲೆ ಪ್ರೀಪೇಡ್ ಎಕ್ಸ್ಪೆನ್ಸಸ್ ಏನೂ ಇಲ್ಲ. ಅದೇ ರೀತಿ ಸೆಂಟ್ರಲ್ ಡೆಟರ್ಸ್ ಇಲ್ಲಿ ಏನೂ ಇಲ್ಲ. ಸೊ ಕ್ಯಾಶ್ ಇನ್ ಹ್ಯಾಂಡ್ ಅಥವಾ ಕ್ಯಾಶ್ ಆರ್ ಬ್ಯಾಂಕ್ ಬ್ಯಾಲೆನ್ಸ್ 25,000 ಇದೆ. ಇದೆಲ್ಲ ಕೂಡಿಸಿದ್ರೆ 51,38,333 ರೂಪಾಯಿ ಬಂತ್ರಿ. ನೆಕ್ಸ್ಟ್ ಲೆಸ್ ಕರೆಂಟ್ ಲಯಬಿಲಿಟೀಸ್. ಅದರ ಮೊದಲನೇದ್ರಿ ಕರೆಂಟ್ ಲಯಬಿಲಿಟೀಸ್ ಕ್ರೆಡಿಟ್ ಅಲೌಡ್ ಬೈ ಸಪ್ಲೈಯರ್ಸ್. ಸೊ ಸನ್ರಿ creditors taken bracket suppliers say for 1,04,000 units into ಇಲ್ಲಿ ರಾ ಮೆಟೀರಿಯಲ್ ನ ತಗೋಬೇಕ್ರಿ. ರಾ ಮೆಟೀರಿಯಲ್ 80 ರೂಪಾಯಿ ಇದೆ, 80 ರೂಪೀಸ್ ತಗೋಬೇಕು. ಮತ್ತೆ 170 ರೂಪಾಯಿ ತಗೋಬಾರ್ದ್ರಿ, 80 ರೂಪೀಸ್. ಯಾಕಂದ್ರೆ ನಾವು ನಮ್ಮ ಸಪ್ಲೈಯರ್ಸ್ ಕಡೆಯಿಂದ ರಾ ಮೆಟೀರಿಯಲ್ ನ ಖರೀದಿ ಮಾಡ್ತೀವಿ, ರೆಡಿ ಗೂಡ್ಸ್ ಅನ್ನಲ್ಲ. ಸೊ ಇಲ್ಲಿ 80 ರೂಪೀಸ್ ತಗೋಬೇಕು. ರಾ ಮೆಟೀರಿಯಲ್ ಕನ್ಸಿಡರ್ ಮಾಡ್ರಿ. ಇಂಟು ಇದು ಕ್ರೆಡಿಟರ್ಸ್ ಎಷ್ಟು ಅಲೋ ಮಾಡ್ಯಾರ ಇಲ್ಲಿ? 1 month. ಸೊ 1 month ಡಿವೈಡೆಡ್ ಬೈ 12 month. 1,04,000 units into 80 into 1 divided by 12 month. 6,93,333. Next, second one. ಲ್ಯಾಗ್ ಇನ್ ಪೇಮೆಂಟ್ ಆಫ್ ವೇಜಸ್. ಕೊಟ್ಟಿದ್ದಾನ್ರಿ. ಸೊ ಲ್ಯಾಗ್ ಇನ್ ಪೇಮೆಂಟ್ ಆಫ್ ವೇಜಸ್ 1,04,000 ಯೂನಿಟ್ ಇಂಟು ವೇಜಸ್ ಎಷ್ಟದ್ರಿ? ಲೇಬರ್ ಅಂದ್ರೆ ವೇಜಸ್ ಅಂದ್ರೆ ಒಂದರಿ 30 ರೂಪಾಯಿ ಅದ. 30 ರೂಪಾಯಿ ಇಂಟು ಅವಧಿ ಎಷ್ಟದ್ರಿ? ವೇಜಸ್ 2 weeks ಅದ. ಸೊ 2 weeks ಇದ್ದಾಗ 2W ಬರೀರಿ ಡಿವೈಡೆಡ್ ಬೈ 52W. W ಫಾರ್ ವೀಕ್ 1,04,000 units ಇಂಟು 30 ಇಂಟು 2 ಡಿವೈಡೆಡ್ ಬೈ 52 ಅಂದ್ರೆ 1,20,000 ಮಂತ್ರಿ. ಸೊ 1,20,000. ನೆಕ್ಸ್ಟ್ ಲಾಸ್ಟ್ ಹೋದ್ ಓವರ್ ಹೆಡ್. ಸೊ ಓವರ್ ಹೆಡ್ ಲ್ಯಾಗ್ ಇನ್ ಪೇಮೆಂಟ್ ಆಫ್ ಓವರ್ ಹೆಡ್. ಲ್ಯಾಗ್ ಇನ್ ಪೇಮೆಂಟ್ ಆಫ್ ಓವರ್ ಹೆಡ್ ಅಂದ್ರೆ ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್, ಅದರ್ ಎಕ್ಸ್ಪೆನ್ಸಸ್ ಅನ್ನ ಕೊಡೋದು ಬಾಕಿ ಐತ್ರಿ. ಸೊ ಅದೆಷ್ಟದ ರೀ? ಓವರ್ ಹೆಡ್ 60 ರೂಪಾಯಿ ಇದೆ. ಸೊ 60 ರೂಪಾಯಿ $1,04,000 units into 60 rupees into 1 month. 1 month divided by 12 month ಮಾಡಿದ್ರೆ
1,04,000 units into 60 into 1 divided by 12 months. 5,20,000. 5,20,000 into 60 into 1 divided by 12 months. 5,20,000. So therefore 5,20,000 plus 1,20,000 plus 6,93,333. So 13,13,000. 13,33,333. ಲೆಸ್ ಮಾಡಿದ್ರೆ ಸೊ 51,38,333 ಅಲ್ಲಿ 51,38,333 ಅಲ್ಲಿ ಮೈನಸ್ 13,33,333 ಮಾಡಿದ್ರೆ ಸೊ 38,05,000. therefore net working capital ಎಷ್ಟು ಬಂತು ನಮ್ದು 38,05,000. 38,05,000 ಬಂತ್ರಿ. percent contingencies, add 10% contingencies. so 38,05,000 into 10% into 10% ಮಾಡಿದ್ರೆ 3,80,500 ಪ್ಲಸ್ ಮಾಡಿದ್ರೆ therefore required working capital. so 41,85,500. ಇಷ್ಟು ಮಾಡಿದ್ರೆ ನಮ್ದು ರಿಕ್ವೈರ್ಡ್ ವರ್ಕಿಂಗ್ ಕ್ಯಾಪಿಟಲ್ ಮುಗೀತ್ರಿ. ಇಷ್ಟು ಮಾಡಿದ್ರೆ ನಮ್ಗೆ 15 ಮಾರ್ಕ್ಸ್ ಕೊಡ್ತಾರೆ ಇಲ್ಲಿ. ಥ್ಯಾಂಕ್ ಯು.